ಮೈ ಚಾನಲ್. ನಾನಿವತ್ತು ಒಂದೊಳ್ಳೆ ಸ್ನ್ಯಾಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ದಿನದಿಂದ ನೀವು ಡಯಟಲ್ಲಿದ್ದು ಒಂದೊಳ್ಳೆ ಸ್ನ್ಯಾಕ್ ಫ್ರೈಡ್ ರೆಸಿಪಿ ತಿನ್ನಬೇಕು, ಫ್ರೈಡ್ ಐಟಮ್ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಕೋಡ್ಬೇಳೆನ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ತಿನ್ನಿ, ಚೆನ್ನಾಗಿದೆ. ಒಂದೇ ಒಂದು ಸೈಡ್ ಟ್ವಿಸ್ಟ್ ಇದೆ, ಅದೇನು ಅಂತ ರೆಸಿಪಿ ನೋಡ್ತಾ ಹೇಳ್ತೀನಿ. ಇವಾಗ ಚಿರೋಟಿ ರವೆ ಒಂದು ಸಣ್ಣ ಟೀ ಲೋಟದಲ್ಲಿ ತೊಗೊಂಡಿದ್ದೀನಿ, ಮತ್ತು ಹುರಿದಿಟ್ಕೊಂಡಿರೋ ಶೇಂಗಾ ಅದನ್ನು ಸಣ್ಣ ಟೀ ಲೋಟದಲ್ಲಿ ತೊಗೊಂಡಿಟ್ಕೊಂಡಿರೋದು ಸ್ಮಾಲ್ ಸೈಜ್. ಇವಾಗ ನಾನು ಅಕ್ಕಿ ಹಿಟ್ಟನ್ನ ಹುರಿತಾ ಇದ್ದೀನಿ. ಅದು ಸಣ್ಣ ಟೀ ಲೋಟ, 3ರಿಂದ 4 ಲೋಟ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರಿಬೇಕು. ಅದು ಘಮ ಬಂದ ತಕ್ಷಣ, ಲೈಟ್ ಆದ ತಕ್ಷಣ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಥರ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮೈದಾ ಯೂಸ್ ಮಾಡ್ತಾಯಿಲ್ಲ, ಇದೇ ನನ್ನ ಟ್ವಿಸ್ಟ್. ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರಿದ್ರೆ ಆಯಿತು. ಅದನ್ನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಅದೇ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ರೀತಿ ಚಿರೋಟಿ ರವೆನೂ ಕೂಡ ಹುರ್ಕೋಬೇಕು. ಅದನ್ನು ನಿಯರ್ಲಿ 1 ಮಿನಿಟ್ ಹುರಿದ್ರೆ ಸಾಕಾಗತ್ತೆ. ಮತ್ತು ಸೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ಬೇಸನ್ಗೆ. ಅದಾದ ನಂತರ ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಅದನ್ನು ಫೈನ್ ಪೌಡರ್ ಮಾಡಿಬಿಟ್ಟು ನಾವೆಲ್ಲ ಹಿಟ್ಟನ್ನು ಹಾಕ್ಕೊಂಡಿರೋ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ. ನಾನು 2ರಿಂದ 3 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೋಬೋದು. ಇವಾಗ 2 ಟೀ ಸ್ಪೂನಷ್ಟು ಎಳ್ಳು ಹಾಕೋತಾ ಇದ್ದೀನಿ. ಅದಾದ ನಂತರ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದಾದ ನಂತರ ತುಪ್ಪ ಅಥವಾ ಬೆಣ್ಣೆನ ಒಂದು 3 ಟೀ ಸ್ಪೂನಷ್ಟು ನಾನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡು ಹಾಕಿರೋದು. ಅದಾದಮೇಲೆ ಜೀರಿಗೆ ಹಾಕಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹೊಂದಿಕೆ ಆಗಬೇಕು. ಅದಾದ ನಂತರ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಖಾರದ ಪುಡಿ ಕಡಿಮೆ ಅನಿಸ್ತು, ಖಾರ ಕಡಿಮೆ ಅನಿಸ್ತು, ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ನೀವು ಆ ಥರ ಮಧ್ಯದಲ್ಲಿ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ರುಚಿಗೆ ಅನುಗುಣವಾಗಿ ಉಪ್ಪು ಅಥವಾ ಖಾರನ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು, ನಾವು ಹೇಗೆ ಚಪಾತಿ ಹಿಟ್ಟನ್ನ ಹೇಗೆ ನಾದ್ಕೊತೀವೋ ಅದೇ ಅದಕ್ಕೆ ಇದನ್ನು ನಾದಬೇಕಾಗತ್ತೆ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ದೊಡ್ಡದು ಉಂಡೆ ಮಾಡ್ಕೋಬೇಕು. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದಷ್ಟು ಕೋಡುಬೇಳೆ ರೌಂಡಲ್ಸ್ ಚೆನ್ನಾಗಿ ಬರುತ್ತೆ. ಇದೇ ಥರ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೀವೋ ಅದೇ ಥರ ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಹಿಟ್ಟು ಒಣಗೋಗಿದೆ ಅಂತ ಅನಿಸಿದ್ರೆ ನೀವು ಮಾಡುವಾಗ ಸ್ವಲ್ಪ ಒದ್ದೆಗಾಯಿ ಮಾಡಿಕೊಂಡು ಈ ಥರ ನಾದ್ಕೋಬೇಕು. ನಾನು ಒಂದು ಲೆಮನ್ ಸೈಜಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಒಂದು ಉದ್ದವಾಗಿ ಈ ಥರ ಮಾಡ್ಕೋಬೇಕು, ಬತ್ತಿ ಥರ ಮಾಡ್ಕೋಬೇಕು. ಅದಾದಮೇಲೆ ಹುರುಳಿ ಅಂತಾರೆ. ಅದಾದಮೇಲೆ ಈ ಥರ ರೌಂಡ್ ದುಂಡಾಕಾರ ಬಂದ ತಕ್ಷಣ ಅದನ್ನು ಕಟ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೋಬೇಕು. ಇದೇ ಥರ ಎಲ್ಲ ಮಾಡ್ಕೋಬೇಕು. ಕೋಡುಬೇಳೆನ ಬಳೆ ಆಕಾರ ಒಂದು ಸ್ಮಾಲ್ ಸ್ಟ್ರಿಂಗ್ ಥರ ಮಾಡ್ಕೊಂಡ್ಬಿಟ್ಟು ಅದನ್ನು ಬಳೆ ಶೇಪಿಗೆ ಟರ್ನ್ ಮಾಡಿದ್ರೆ ಆಯಿತು, ಸರ್ಕಲ್. ತುಂಬಾ ಈಸಿ ಇದು ಮಾಡೋದು. ಸೊ ಸೇಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಚಕ್ಲಿನಾದರೂ ಮಾಡ್ಕೋಬೋದು, ಅಥವಾ ಕೆಲವೊಬ್ಬರು ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಕೋಡುಬೇಳೆನೂ ಮಾಡ್ತಾರೆ. ಸೊ ನೀವು ಕಡಲೆ ಹಿಟ್ಟಲ್ಲೂ ಚಕ್ಲಿ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಸೇಮೇ ಇಂಗ್ರೀಡಿಯೆಂಟ್ಸ್. ಇವಾಗ ನಾನು ಕರಿಯೋದಕ್ಕೆ ಅಂತ ಸ್ವಲ್ಪ ಎಣ್ಣೆನ ಬಾಣಲೆಗೆ ಇಟ್ಕೊಂಡು ಸ್ವಲ್ಪ ಕಾಯಿಸಿದ್ದೀನಿ. ಸೊ ಅದು ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬಂದ ತಕ್ಷಣ ಫ್ರೈಯಿಂಗಿಗೆ ರೆಡಿ ಆದ ತಕ್ಷಣ ಎಲ್ಲ ಮಾಡಿಟ್ಕೊಂಡಿರೋ ಕೋಡುಬೇಳೆ ಎಲ್ಲ ಹಾಕಬೇಕು, ಒಂದರಿಂದ ಒಂದು ಹಾಕಿದ ತಕ್ಷಣ ಅದನ್ನು ಕದಡೋದು ಬೇಡ. ಸೊ ಚೆನ್ನಾಗಿ ಅದು ಗಟ್ಟಿ ಆಗಿದೆ ಸ್ವಲ್ಪ ಅಂತ ಅಂದ ತಕ್ಷಣ ಮಿಕ್ಸ್ ಮಾಡ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಥರ ಕದಡ್ತಾ ಇರಬೇಕು.
ಇಲ್ಲಾಂದರೆ ಒಂದೇ ಜಾಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಈವನ್ ಕಲರ್ ಬರೋದಕ್ಕೋಸ್ಕರ ನೀವು ಈ ಥರ ಕದಡ್ತಾ ಇರಿ. ಅವಾಗ ಈ ಥರ ಮಾಡಬೇಕು. ಅದಾದಮೇಲೆ ಫ್ರೈ ಮಾಡಿದಾದಮೇಲೆ ನಾನು ತೆಗಿತಾ ಇದ್ದೀನಿ ಜಾಲರಿಗೆ. ಸೊ ಗೋಲ್ಡನ್ ಬ್ರೌನ್ ಬಂದಿದೆ. ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ತೆಗ್ದಿದ್ದೀನಿ. ತುಂಬ ಓವರ್ ಫ್ರೈ ಆದರೆ ಡಾರ್ಕ್ ಬ್ರೌನ್ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ, ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಇಷ್ಟ ಆಗಿದೆ. ಇದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ. ತಣ್ಣಗಾದಮೇಲೆ ಸವಿಬೋದು ಅದು. ಸೊ ನಾವು ಮಾಡಿಟ್ಟಿರೋ ಕೋಡುಬಳೆ ಕಂಪ್ಲೀಟಾಗಿ ತಣ್ಣಗಾಯಿತು ಅಂದ ತಕ್ಷಣ ನೀವು ಅದನ್ನು ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ನಿಯರ್ಲಿ 10 to 15 ಡೇಸ್ ನೀವು ತಿನ್ಬೋದು. ಇಲ್ಲಾಂದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ದ ರೆಸಿಪಿ ಅಪ್ಡೇಟ್ಸ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ, ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.